ಕಲಬುರಗಿಯ ಕನ್ನಡ ಭವನದಲ್ಲಿ ಫೆಬ್ರವರಿ 16-17ರಂದು ನಡೆಯಲಿರುವ 22ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ನಮ್ಮ ಹಂದ್ರಕಿ ಗ್ರಾಮಸ್ಥರಿಗೆ ಬಹಳ ಖುಷಿಯಾಗಿದೆ. ವಿಶೇಷವಾಗಿ ಟ್ರಸ್ಟಿನ ಅಧ್ಯಕ್ಷರಾದಂಥ ಜಗನ್ನಾಥ್ ರೆಡ್ಡಿ ಪಾಟೀಲ್ರು ಮೊದಲು ಮಾಡಿಕೊಂಡು ಎಲ್ಲ ಗ್ರಾಮಸ್ಥರು ನೀವೆಲ್ಲ ಇದ್ದೀರಿ. ನೀವು ನನ್ನನ್ನು ಬರಮಾಡಿಕೊಂಡು ಸನ್ಮಾನಿಸಿದ್ದಕ್ಕಾಗಿ ನಿಮಗೆ ಶರಣಾರ್ಥಿ. ಏನಪ್ಪ ಅಂತಂದ್ರೆ ಒಂದು ವಿಶೇಷವಾದಂಥದ್ದು, ಒಂದು 20 ದಿವಸದ ಹಿಂದೆ ಇಲ್ಲಿ ಒಂದು ಐತಿಹಾಸಿಕ ಜಾಗೃತಿ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಒಂದು ಫೋನ್ ಕರೆ ಬರ್ತದ, ಮುಡಬಿಗುಂಡೇರವರೇ ನೀವು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರಿ ಅಂತ ಕಲಬುರಗಿಯಿಂದ ಫೋನ್ ಬರ್ತದೆ. ಅದು ವಿಶೇಷವಾಗಿ ಈ ನಮ್ಮ ನೆಚ್ಚಿನ ಏನು ಸಂಶೋಧನಾ ಕ್ಷೇತ್ರದಲ್ಲಿ ಇರುವಂಥ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರಿ ಅಂತ ಸುದ್ದಿ ಬರ್ತದೆ. ಅದು ನಮ್ಮ ಲೋಕೇಶ್ವರನ ಕೃಪೆ, ಲಿಂಗಪ್ತಾತನ ಕೃಪೆ ಮತ್ತು ಈ ಸೇಡಂ ತಾಲೂಕಿನ ಎಲ್ಲ ಜನತೆಯ ಮತ್ತು ದೇವರುಗಳ ಕೃಪೆ ಮತ್ತು ಶರಣಾದಿ ಬಸವಾದಿ ಶರಣರ ಕೃಪೆ, ಹೀಗೆ ಭಗವಂತನ ಲೀಲೆ ಇರ್ತದೆ. ಯಾವುದೋ ಒಂದು ಕಡೆ ನಮಗೆ ಭಗವಂತ ಆಶೀರ್ವಾದ ಮಾಡ್ತಾನೆ ಅನ್ನುವುದಕ್ಕೆ ಅವತ್ತಿನ ದಿನವೇ ಸಾಕ್ಷಿ. ಹಾಗಾಗಿ ನನಗೆ ಈ ಹಂದ್ರಿಕೆ ಮೇಲೆ ಬಹಳ ಪ್ರೀತಿ. ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಹಂದ್ರಿಕೆ ಲೋಕೇಶ್ವರನ ದರ್ಶನ, ಇತಿಹಾಸದ ಸಂಶೋಧನೆ, ಇಲ್ಲಿನ ಶಾಸನಗಳು, ಕಲೆ, ಎಲ್ಲ ಸ್ಮಾರಕಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ ಈ ಸೇಡಂ ತಾಲೂಕಿನ ಸ್ಮಾರಕಗಳ ಕುರಿತು MA MPhil ಪದವಿಯನ್ನು ನಾನು ಪಡೆದವನಾಗಿದ್ದೀನಿ. ಹೀಗಾಗಿ ವಿದ್ಯಾರ್ಥಿ ಜೀವನದಲ್ಲೇ ಈ ಹಂದ್ರಿಕೆ ವಿಷಯವನ್ನು ನೋಡಿಕೊಂಡು ಬೆಳೆದಂಥ ವ್ಯಕ್ತಿ ನಾನು. ಹೀಗಾಗಿ ಸೇಡಂ ತಾಲೂಕಿನಲ್ಲಿ 40 ವರ್ಷಗಳ ಕಾಲ ಸುದೀರ್ಘವಾಗಿ ಉಪನ್ಯಾಸಕನಾಗಿ, ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಸಮ್ಮೇಳನ ಅಧ್ಯಕ್ಷನಾಗಿ ಹಲವಾರು ವರ್ಷಗಳ ಸುದೀರ್ಘವಾದಂಥ ಹಳ್ಳಿಯಡೆಗೆ ಕಸಾಪ ನಡೆ, ವಿವಿಧ ಗ್ರಾಮಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಕನ್ನಡದ ಜಾಗೃತಿ, ಕನ್ನಡದ ಝೇಂಕಾರ ಮೊಳಗಿಸುವಂಥ ಕೆಲಸ ಒಬ್ಬ ಕನ್ನಡದ ಸಾಮಾನ್ಯ ಕಾರ್ಯಕರ್ತ ನಾನು ಮಾಡಿದ್ದೇನೆ. ಹೀಗಾಗಿ 23ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿಗೆ ಸಂಬಂಧಪಟ್ಟಂತೆ ನಾನು ಪುಸ್ತಕಗಳನ್ನು ಬರೆದಿದ್ದೀನಿ. ಇವೆಲ್ಲ ಮಾನದಂಡಗಳ ಆಧಾರದ ಮೇಲೆ ಸೇವೆ, ಅಳಿಲು ಸೇವೆ ಮತ್ತು ಪುಸ್ತಕಗಳ ಮೌಲ್ಯಯುತವಾದಂಥದ್ದಿರಬಹುದು, ತಾಲೂಕಿನ ಬಗ್ಗೆ, ಜಿಲ್ಲೆಯ ಬಗ್ಗೆ ಅಪಾರವಾದಂಥ ಐತಿಹಾಸಿಕ ಜಾಗೃತಿ ಮೂಡಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದಕ್ಕಾಗಿ ಇವತ್ತು ಈ ಉನ್ನತ ಸ್ಥಾನ. ಇದು ಸೇಡಂ ತಾಲೂಕಿಗೆ, ಅದು ಹಂದ್ರಿಕೆ ಗ್ರಾಮದವರಿಗೆ ಸಿಕ್ಕಂಥ ಒಂದು ಗೌರವ ಸ್ಥಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುದ್ದಿ ಪ್ರಕಟ ಆಗಿದ್ದೆ, ಸುದ್ದಿ ಇಲ್ಲಿಂದೇ ನಿಮ್ಮೂರ್ಲಿಂದೇ ಆಗಿರೋದ್ರಿಂದ ಈ ಕನ್ನಡದ ಮೊಟ್ಟ ಮೊದಲ ಪಾಠಶಾಲೆ ಹಂದ್ರಿಕೆ, ಅದು ಕನ್ನಡ ಕಲಿಸುವಂಥ ಒಂದು ಪಾಠಶಾಲೆ, ಸಾವಿರಾರು ವರ್ಷಗಳ ಕಾಲ ಜಗತ್ತಿಗೆ ಕನ್ನಡ ಬೋಧನೆ ಮಾಡಿದಂಥ ಶಾಲೆಯಲ್ಲಿ ಅವತ್ತಿನ ದಿವಸ ನಾನು ಸಮ್ಮೇಳನ ಅಧ್ಯಕ್ಷನಾಗ್ತೀನಲ್ಲ, ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾವು ಆ ರೀತಿಯಾದಂಥ ಇಂಥ ಐತಿಹಾಸಿಕ ಸ್ಥಳದಲ್ಲಿ ನಾನು ಸಮ್ಮೇಳನ ಅಧ್ಯಕ್ಷ ಆಗಿದ್ದೆ, ಒಂದು ಸುದ್ದಿ ಗೊತ್ತಾಗಿದ್ದು ಇದು ಲೋಕೇಶ್ವರನ ಕೃಪೆ. ಇದು ಭವ್ಯ ಪರಂಪರೆ ಇರುವಂಥ, ಕನ್ನಡ ಕಲಿಸಿದಂಥದ್ರಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಅಧ್ಯಕ್ಷ ಆಗಿದೆ ಅಂತ ಘೋಷಣೆ ಆಗ್ತದಲ್ಲ, ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ನಾನು ಇನ್ನೂ ಬೇರೆ ಕಡೆ ಇದ್ದಿದ್ದಂದ್ರೆ ಬೇರೆ ಇರ್ತಿತ್ತು, ಆದರೆ ಅವತ್ತಿನ ಗಳಿಗೆ ನನ್ನ ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ. ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ನಾನು ದುಡ್ಕೊಂಡಿನಿ. ಇವತ್ತು ಪ್ರತಿಫಲ ಸಮ್ಮೇಳನದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿದ್ದೀನಿ. ಮತ್ತಷ್ಟೇ ಅಲ್ಲ, ಇದರ ಬಗ್ಗೆ ಅನೇಕ ದೇವಾಲಯದ ಬಗ್ಗೆ ವರ್ಷ ಎಷ್ಟೋ ವರ್ಷಗಳಿಂದ ಲೇಖನ ಬರೆದಿದ್ದೀನಿ. ನಾನು ಜಾತ್ರೆಯ ಸಂದರ್ಭದಲ್ಲಿ ಲೇಖನ ಬರೆದಿದ್ದೀನಿ. ಬೇರೆ ಎಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಮರಣ ಸಂಚಿಕೆಯಲ್ಲೂ ಇದರ ಇತಿಹಾಸವನ್ನು ಪ್ರಕಟ ಮಾಡಿದ್ದೀನಿ. ಎಲ್ಲೆಲ್ಲಿ ಹೋಗ್ತೀನಿ ಹಂದ್ರಿಕೆ ವಿಷಯ, ಸೇಡಂ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ಹಾಗಾಗಿ ಇದರದು ಪುಣ್ಯ ಅಥವಾ ಈ ಸೇವೆ ಮಾಡಿದಂಥ ಪುಣ್ಯ ನನಗೆ ಲಭಿಸಿದೆ ಅಂತ ನಾನು ಭಾವಿಸಿ ಇವತ್ತೇನು ನನಗೆ ಗ್ರಾಮಸ್ಥರು ಸನ್ಮಾನ ಮಾಡಿದಿರಿ, ಈ ಸನ್ಮಾನವನ್ನು ನಾನು ಗುಡಿಯೊಳಗೆ ಸನ್ಮಾನ ಮಾಡಿದ್ದು ನಿಮ್ಮೂರಿನಲ್ಲಿ ಮಾತ್ರ, ಇನ್ನೆಲ್ಲಿಯೂ ನಾನು ಇನ್ನೂ ಗುಡಿಯೊಳಗೆ ಸನ್ಮಾನ ಮಾಡ್ಕೊಂಡಿಲ್ಲ. ಅದು ಲೋಕೇಶ್ವರನ ಗುಡಿಯೊಳಗೆ. ಇನ್ನು ಮುಂದೆ ಲೋಕೇಶ್ವರ, ಲೋಕದಾದ್ಯಂತ ನೀನು ಪ್ರಚಾರ ಮಾಡಪ್ಪ ಸಾಹಿತ್ಯ, ಲೋಕದಾದ್ಯಂತ ಪ್ರಚಾರ ಆಗು, ಪ್ರಪಂಚದಾದ್ಯಂತ ಪ್ರಚಾರ ಮಾಡು ಅಂತೇಳಿ ಲೋಕೇಶ್ವರನೇ, ಲೋಕದ ಈಶ್ವರನೇ ನಮ್ಮ ಊರಿನಲ್ಲಿ ಇದ್ದಾನಲ್ಲ, ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದಾನೆ. ಇನ್ನೂ ಹೆಚ್ಚಿನ ಶಕ್ತಿ ನೀವೆಲ್ಲರೂ ಕೊಟ್ಟರೆ ಮತ್ತು ನಿಮ್ಮ ಬದುಕಿನಲ್ಲಿ ಒಳ್ಳೆಯದಾಗಬೇಕನ್ನುವಂಥದ್ದು. ನಾನು ಯಾವಾಗಲೂ ಸಮಾಜಮುಖಿಯಾಗಿ ಬೆಳೆಯುವಂಥವ್ರು, ಇನ್ನೊಬ್ಬರಿಗೆ ಕೇಡನ್ನೇ ಬಯಸಿದೆ. ಎಲ್ಲರೂ ಬೆಳೀಬೇಕು. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದಾಗ ನಾನು ಒಬ್ಬನೇ ಬೆಳೆದಿಲ್ಲ,
ಹಲವಾರು ಯುವಕರಿಗೆ ಸಾಹಿತ್ಯದ ಗೋಷ್ಠಿ, ಉಪನ್ಯಾಸ, ಹಳ್ಳಿ ಅಡೆಗೆ ಉಪನ್ಯಾಸಗಳನ್ನು ಮಾಡ್ತಾ ಮಾಡ್ತಾ ಅನೇಕ ಹೈಸ್ಕೂಲ್ ಟೀಚರ್ಗಳನ್ನ, ಪ್ರೈಮರಿ ಟೀಚರ್ಗಳನ್ನ, ಆಮೇಲೆ ಉಪನ್ಯಾಸಕರನ್ನ ಅವರಿಗೆ ಕರೆಸಿ ಮಾತನಾಡಿಸಿ ಇವತ್ತು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡ್ತಾರ. ಎಲ್ಲಾದ್ರೂ ಹೋದ್ರೆ ಮುಡುಬಿ ಸರ್ ನೀವು ಉಪನ್ಯಾಸ ಮಾಡಿಸಿದಕ್ಕಾಗಿ ನಾನು ಎತ್ತರಕ್ಕೆ ಬೆಳೆದೀನಿ ಅಂತ ಹೇಳ್ತಾರಲ್ಲ, ಅದು ನನಗೆ ಖುಷಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ 2 ಮಾತುಗಳನ್ನ ಹೇಳಿದ್ದೀನಿ. ನೀವೆಲ್ಲರೂ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು. ಇವತ್ತೇನು ಗುಡಿ ಒಳಗೆ ಆಗ್ಯದ ಅನ್ನುವಂಥದ್ದು ಐತಿಹಾಸಿಕ ದಾಖಲೆ. ಈ ಗುಡಿ ಒಳಗೆ ನನ್ನ ವಿಷಯ ಅಂದ್ರೆ ಸಮ್ಮೇಳನ ಅಧ್ಯಕ್ಷ ಆಗುವಂತ ವಿಷಯ ಇಲ್ಲಿದ್ದೇ ತಿಳಿದಕ್ಕಾಗಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. 2 ದಿನ ನಡೆಯುವಂತ ಸಮ್ಮೇಳನ ಸರ್ದಾರ್ ವಲ್ಲಭಾಯಿ ಪಟೇಲ್, ಅದು ತಿಮ್ಮಾಪುರ ಸರ್ಕಲ್ ಅಂತಾರೆ. ಆ ತಿಮ್ಮಾಪುರ ಸರ್ಕಲ್ ನಲ್ಲಿ ಇರುವಂತ ಕಲಬುರಗಿ ನಗರದಲ್ಲಿ ಅದು ಕನ್ನಡ ಭವನ, ಬಾಪುಗೌಡ ದರ್ಶನಾಪುರದ ರಂಗಮಂದಿರದಲ್ಲಿ ಅಲ್ಲೊಂದು ಭವನ ಇದೆ, ಬಾಪುಗೌಡರ ದರ್ಶನಾಪುರ ರಂಗಮಂದಿರ. ಆ ರಂಗಮಂದಿರದಲ್ಲಿ ಈ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೀತದೆ. ಬಹುತೇಕ ಎಲ್ಲ ನಮ್ಮ ಬೇಕಾದಂಥವ್ರು, ತಾಲೂಕಿನ ಜನ, ಜಿಲ್ಲೆಯ ಜನ, ಬಹಳ ಜನ ದೂರದಿಂದ ಕನ್ನಡ ಅಭಿಮಾನಿಗಳು ಬರ್ತಾರೆ. ಆ ಕನ್ನಡದ ರಥ, ಮೆರವಣಿಗೆ, ಗೋಷ್ಠಿಗಳು ಎಲ್ಲದರಲ್ಲಿ ನಮ್ಮ ಹಂದರಿಕೆ ಜನ ಪಾಲ್ಗೊಳ್ಬೇಕನ್ನುವಂಥದ್ದು ವಿನಂತಿ ಮಾಡ್ತಾ, ಇದು ನಿಮಗೆಲ್ಲರಿಗೆ ಹೆಮ್ಮೆ, ಇದು ನನಗೊಬ್ಬನಿಗೆ ಕೊಟ್ಟಂತ ಹೆಮ್ಮೆ ಅಲ್ಲ, ಹಂದರಿಕೆಗೆ ಕೊಟ್ಟಂತ ಹೆಮ್ಮೆ ಅನ್ನುವಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶರಣು.